ಒಬ್ಬವ ಬಂದಂತ ಗುರುಗಳ ಹತ್ರ ಬಂದು ಕೇಳಿದಂತವ, ಜ್ಯೋತಿಷಿಗಳ ಹತ್ರ ಬಂದಂತ, ಅಜ್ಜಾರ ಜ್ಯೋತಿಷಿಗಳ ನನಗೊಂದು ಸ್ವಲ್ಪ ಭವಿಷ್ಯ ಹೇಳ್ಬೇಕು ನೀವು ಅಂದಂತ. ಏನು ಹೇಳ್ಬೇಕು ಹೇಳಪ್ಪ? ಏನೂ ಇಲ್ಲ, ಒಟ್ಟ ನನ್ನ ಹೆಂಡ್ತಿ ಅದಾಳಲ್ಲ, ನನ್ನ ಹೆಂಡ್ತಿ ಆಕೆ ಏನು ಮಾಡಿದ್ರು ನನಗೆ ಹಿಡಿಸ್ವಲ್ದ್ರಿ, ಆಕೆ ಏನು ಅಡುಗೆ ಮಾಡಿದ್ರು ರುಚಿ ಅನಿಸ್ವಲ್ದು, ಏನು ಮಾಡ್ಬೇಕ್ರಿ, ನಿಮ್ಮ ಹೊತ್ತಿಗೆ ತೆಗೆದು ಹೇಳ್ರಿ ಅಂದವ. ಆವಾಗ ಅಲ್ಲೋ ತಮ್ಮ, ನಿನ್ನ ಭವಿಷ್ಯ ಕೇಳಕ್ಕೆ ಬಂದಿಯೋ ಅಥವಾ ನೀ ಏನಾದರೂ ಗುಡಿ ಗುಂಡಾರ ಅಥವಾ ಮನೆ ಕಟ್ಟಿಸ್ಬೇಕಾದ್ರೆ ಮುಹೂರ್ತ ಕೇಳಕ್ಕೆ ಬಂದ್ರೆ ನಾ ಹೇಳಬಲ್ಲಪ್ಪ. ಆದ್ರೆ ನೀ ಕೇಳುವಂಥ ಪ್ರಶ್ನೆ ಏನೈತದ, ಇದು ನಮ್ಮ ಮನ್ಯಾಗ ಹೋಯ್ತು ಅಂದವ. ಜ್ಯೋತಿಷಿಗಳು ಏನು ಹೇಳಿದ್ರು ಅಂದ್ರೆ, ಇದು ನಮ್ಮ ಮನ್ಯಾಗ ಹೋಯ್ತು ಇಲ್ರಿ, ಆದರೂ ನನ್ನ ಹೆಂಡತಿ ಕಂಡ್ರೆ ನನಗೆ ಆಗಂಗಿಲ್ಲ, ಆಕೆ ಏನು ಮಾಡಿಕೊಟ್ರು ನನಗೆ ರುಚಿನ ಹತ್ತಂಗಿಲ್ಲ ರೀ, ಸ್ವಾದನ ಇಲ್ಲದ್ರಾಗ ಅಂತಂದವ. ಇಲ್ಲೋ ಮಾರಾಯ, ನೀ ತಿಳ್ಕೊಬೇಕಾಗಿರೋದು ಭಾಳ ಐತಿ. ಇದು ನಿನ್ನ ಮನೆ ಸಮಸ್ಯೆ ಅಷ್ಟೇ ಅಲ್ಲ, ನನ್ನ ಮನೆ ಸಮಸ್ಯೆ ಅಂತ ಮತ್ತೆ ಹೇಳಿದ್ರು ಅವರು. ಇಲ್ಲ, ಇದಕ್ಕೊಂದು ಏನಾರ ನನಗೆ ಸೊಲ್ಯೂಷನ್ ಕೊಡ್ರಿ ಅಂತಂದವ. ಇದಕ್ಕೇನಾದರೂ ನನಗೊಂದು ದಾರಿ ತೋರಿಸ್ರಿ ಅಂದಾಗ ಅವ ಹೇಳಿದ, ಜ್ಯೋತಿಷಿ ಇಷ್ಟ ಹೇಳಿದವ, ಏನಿಲ್ಲಪ್ಪ, ಇನ್ನು ಮೇಲೆ ನಿನ್ನ ಮನೆಗೆ ಹೋದಿ ಅಂತಂದ್ರೆ ನಿನ್ನ ಹೆಂಡ್ತಿ ಏನೋ ಮಾಡಿಕೊಡ್ಲಿ, ನಿನ್ನ ಹೆಂಡ್ತಿ ಏನೋ ಮಾಡಿಕೊಡ್ಲಿ, ಭಾಳ ಚಲೋ ಐತಿ, ಇಂಥದ್ದು ನಾವು ಒಮ್ಮೆ ತಿಂದಿದ್ದ ಇಲ್ಲ ಜೀವನದಾಗ ಅನ್ನ ಸಾಕು, ನಿಂದೆಲ್ಲ ಚಲೋ ಆಕತಿ, ನಾವು ಹಂಗೆ ಹೇಳ್ಕೊಂಡು ಹೋಗ್ತೀವಿ, ಅದಕ್ಕೆ ಬದುಕೇವಿ, ಇಲ್ಲಿ ಪುಸ್ತಕ ಹಿಡ್ಕೊಂಡು ಜ್ಯೋತಿಷಿ ಹೇಳಾಕತ್ತೇನೆ ಅಂತ ಅಂದವ. ಅಂದ ತಕ್ಷಣ ಅದನ್ನು ತಲೆಯಾಗಿ ಇಟ್ಕೊಂಡು ಹೋದವ. ಹೋದ ಮೇಲೆ ಮನೆಗೆ ಹೋದ, ಹೊಟ್ಟೆ ಹಸ್ತಿತ್ತು, ಹೆಂಡ್ತಿ ಊಟ ಹಚ್ಕೊಡ್ಬೇಕಂತೇಳಿ ಅವ್ಗೆ ಊಟ ಹಚ್ಕೊಟ್ಲು, ಒಂದು ಹೋಳಿಗೆ ಮಾಡಿದ್ಲು, ಭಾಳ ಹೋಳಿಗೆ ಹಸ್ದಿದ್ದೆಲ್ಲ ತಿಂದ ಮೇಲೆ ಭಾಳ ರುಚಿ ಅನ್ನಿಸ್ತವಂಗ. ಏನು ಚಲೋ ಹೋಳಿಗೆ ಮಾಡಿ ಓ ಮಾರಾಯ್ತಿ, ಜೀವನದೊಳಗೆ ನೀ ಇಷ್ಟು ದಿವಸ ಆಯ್ತು ಬಂದು ಏನು ಮಾಡಿಕೊಟ್ರು ನನಗೆ ರುಚಿ ಸಿಕ್ಕಿದ್ದಿಲ್ಲ, ಈ ಹೋಳಿಗೆ ತಿಂದು ನನಗೆ ಭಾಳ ರುಚಿ ಅನಿಸಿತ್ತು ನೋಡಿ, ಭಾಳ ರುಚಿಯಾಗೈತೆ ಅಂದಾಗ ತೆಗೆದು ಕಪಾಳಕ್ಕೆ ಕೊಟ್ಲಕ್ಕಿ. ನಿನ್ನ ಬಾಡ್ಯ, ಇಷ್ಟು ವರ್ಷ ಆಯ್ತು ನಾ ಎಲ್ಲ ಮಾಡಿಕೊಟ್ಟೀನಿ, ಮಗ್ಗಲ ಮನೆ ಹಾಕಿ ಹೋಳಿಗೆ ಮಾಡಿಕೊಟ್ಟಾಳ, ರುಚಿ ಐತೆ ಅಂತ ಹೇಳಕತ್ತೀನು ಅಂದ. ಗಪ್ಪನ ಹಿಡ್ಕೊಂಡು ಗಪ್ಪನ ಹಿಡ್ಕೊಂಡ. ನಾವು ನಮ್ಮ ಜೀವನದ ಸಂಸಾರವನ್ನು ಸಾಗಿಸ್ಬೇಕಾಗಿತ್ತಂದ್ರೆ ಪ್ರಜ್ಞೆ ಭಾಳ ಇರಬೇಕಂತ, ಪ್ರಜ್ಞೆ ಇಲ್ಲ ಅಂತಂದ್ರೆ ಜೀವನವನ್ನು ಸಾಗಿಸಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳಿದ್ದೇನು ಅವಂಗ. ಒಟ್ಟ ಏನಪ್ಪ ರುಚಿ ಐತೆ ಅಂದ್ಬಿಟ್ಟು ಮುಗಿದು ಹೋತು. ಅವಂಗೇನು ಗೊತ್ತ್ರಿ, ಮಗ್ಲ ಮನ್ಯಾಕೆ ಇವತ್ತು ಹೋಳಿಗೆ ಅವನ ಮನೆಗೆ ತಂದು ಕೊಟ್ಟಾಳ ಅಂತೆ. ಸರ್ದ್ ನಿಂತು ಕಪಾಳ ಕೊಟ್ರೆ ಹೈವೇ 5 ಲೈನ್ ಅಂತೀರಿ, ಏನಂತೀರಿ ನೀವು? ಹಾಂ, ಈ 4 ಹೋಗಿ 5 ಬಂತಂತಲ್ಲಿ, 6 ಲೈನ್ ಆಗಿತ್ತಂತ. ನಾವು ಕೈಯಾಗ ಅರದು 5 ಬಳ್ಳು ಹಿಂಗೆ ಹಿಡ್ಕೊಂಡು ಕುಂತಿದ್ನಂತ. ಆವಾಗ ಹೊರಗೆ ಬಂದಂತ. ಹೊರಗೆ ಬಂದು ಅವ್ನ ಗೆಳೆಯ ಕೇಳಿದ್ನಂತೆ, ಏನ್ಲಿ ಇದು ಒಂದು ಕಡೆ ಉಬ್ಬೈತಿ ಒಂದು ಕಡೆ ಸಾಪ್ ಐತಿಲ್ಲ ಅಂತ. ಹಂಗೆ ಬಿಡೋದು, ಏನು ಹೇಳೋದು, ಈಗ ಸ್ವಾಮಿಗಳ ಹತ್ರ ಹೋಗಿದ್ನ್ಯಾ, ಜ್ಯೋತಿಷಿ ಹೇಳಿದರು, ಹಿಂಗೆ ಹೇಳಿದರು, ಸಗದು ನಿಂತು ಕೊಟ್ಲು, ಆ ಮಗ್ಗಲ ಮನೆಯಾಕೆ ಗೊತ್ತಾಕತ್ತಲ್ಲ, ಇವತ್ತು ಮಾಡಿಕೊಡ್ಬೇಕೇನಾಕಿ ಹೋಳಿಗೆ. ನೋಡ್ರಿ, ಸಂಸಾರದೊಳಗೆ ಸೂಕ್ಷ್ಮತೆ ಇರಲಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ನಮ್ಮ ಬದುಕು ಹೋಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಕತ್ತಿ ಪುಣ್ಯಾತ್ಮರು. ಅದಕ್ಕಾಗಿ ಮಾತು ಬಹಳ ದೊಡ್ಡ ಸಂಪತ್ತು, ಮಾತು ಬಹಳ ದೊಡ್ಡ ಸಂಪತ್ತು. ಭಗವಂತ ನಮಗಾಗಿ ಈ ಜಗತ್ತನ್ನು ಕೊಟ್ಟಾನ. ಅಷ್ಟೇ ಅಲ್ಲ, ಈ ಜಗತ್ತಿನೊಳಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೊಟ್ಟಾನ. ನಾನು ನಿಮಗೆ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಇವತ್ತು ನಾನು ಲೇಟಾಗಿ ಬಂದೇನಿ, ಅವಸರ ಗಡಬಡ, ಅದರ ಜೊತೆಗೆ ಎಲ್ಲ ಅತಿಥಿ ಮಹೋದಯರು ದೊಡ್ಡವರು ಬಂದಾರ, ಅವ್ರ ಮಾತುಗಳನ್ನು ಕೇಳಬೇಕನ್ನುವಂಥ ಹಂಬಲ. ನಮ್ಮ ಎಚ್ಚರ ಸ್ವಾಮಿಯ ಮಠ ಅಂತಂದರೆ ಅದು ಮಹಾನ್ ತಪಸ್ವಿಯ ಮಠ. ನಮ್ಮ ಎಚ್ಚರ ಸ್ವಾಮಿಗಳು ಅಂತಂದರೆ ಇಡೀ ಜಗತ್ತನ್ನು ಸುತ್ತಿಕೊಂಡು ಬಂದು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿರುವಂಥವರು. ನವಲಗುಂದ ನಾಗಲಿಂಗಪ್ಪ, ಶಿಶುನಾಳದ ಶರೀಫರು, ಸಿದ್ಧಾರೂಢರು, ಇನ್ನೂ ದೊಡ್ಡ ದೊಡ್ಡ ಬ್ರಹ್ಮಲೀನ ಸ್ವಾಮಿಗಳ ಸಂಗಾತಿಗಳಾಗಿ ತಮ್ಮ ಜೀವನದ ವ್ಯವಸ್ಥೆಯನ್ನೇ ಭಕ್ತರಿಗಾಗಿ ಮೀಸಲಿಟ್ಟಂತಹ ಮಹಾ ತಪಸ್ವಿ ಯಾರಾದರೂ ಇದ್ದರೆ ಅವರು ಎಚ್ಚರ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ತಮಗೆ ತಿಳಿಸಿ ಮಾಡಿದರೆ ಎಲ್ಲ ಯುವಕರು ಮಂತ್ರಮುಗ್ಧರಾಗಿಬಿಡ್ತಿದ್ರಂತ. ಅವಳ ನರ್ತನೆಯನ್ನು ನೋಡಿ ಎಷ್ಟೋ ಯುವಕರು ಹಾಳಾಗಿ ಹೋಗಿಬಿಟ್ಟಿದ್ರಂತ. ಅವಳ ನರ್ತನೆ ಹೇಗಿರ್ತಿತ್ತು ಅಂತಂದ್ರೆ, ಅವಳೆಲ್ಲಾದರೂ ಬಂದು ಒಂದು ನರ್ತನೆಯನ್ನು ಮಾಡಿದ್ದೇ ಕರೆ ಆಯಿತು ಅಂತಂದ್ರೆ ಆ ಊರಲ್ಲೇ ಇರ್ತಕ್ಕಂಥ ಎಲ್ಲ ಯುವಕರು ದಾರಿ ತಪ್ಪಿಬಿಡ್ತಿದ್ರಂತ. ಅಂಥ ನರ್ತಕಿ ಅವಳು.
ಅವಳು ನರ್ತನೆಯನ್ನು ಮಾಡ್ಕೊಂತ ಹೋಗುವಂಥ ಸಂದರ್ಭದಲ್ಲಿ ಅವಳಿಗೆ ಪಾಪ ಪ್ರಜ್ಞೆ ಕಾಡಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟು ಪಾಪ ಪ್ರಜ್ಞೆ ಕಾಡಕ್ಕೆ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಒಂದು ಸಾರಿ ಹೀಗೆ ಬುದ್ಧ ಒಂದು ಕಡೆ ಪ್ರವಚನವನ್ನು ಮಾಡ್ತಾ ಇದ್ದ. ಆ ಪ್ರವಚನವನ್ನು ಆಲಿಸ್ಬೇಕು ಅಂತ ಹೇಳಿ, ಪ್ರವಚನವನ್ನು ಕೇಳಬೇಕಂತ ಹೇಳಿ ಆ ಆಮ್ರಪಾಲಿ ಏನು ಮಾಡಿದ್ಲು ಅಂತಂದ್ರೆ, ಆ ಪ್ರವಚನಕ್ಕೆ ಬರ್ತಾಳೆ. ಬಂದಾಗ ಪ್ರವಚನ ಮುಗಿದ ಮೇಲೆ ಬುದ್ಧರನ್ನು ಭೇಟಿ ಆಗುವಂಥ ಸಂದರ್ಭದಲ್ಲಿ ನಮಸ್ಕಾರವನ್ನು ಮಾಡಿ ಕೇಳ್ತಾಳ, ಬುದ್ಧಿ, ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೇನಿ. ಆಮ್ರಪಾಲಿ ಅಂತ ನನ್ನ ಹೆಸರು. ನನಗೆ ಭಗವಂತ ಭಾಳ ಸುಂದರವಾದಂಥ ದೇಹವನ್ನು ಕೊಟ್ಟುಬಿಟ್ಟಾನ. ಆ ಸುಂದರವಾದ ದೇಹವನ್ನು ಉಪಯೋಗ ಮಾಡಿಕೊಂಡು ನಾನು ನರ್ತನೆಯನ್ನು ಮಾಡ್ತಾನೆ. ಆ ನರ್ತನೆಯನ್ನು ನೋಡಿ ಎಲ್ಲ ಯುವಕರು ದಾರಿ ತಪ್ಪ್ಯಾರ. ಎಷ್ಟರ ಮಟ್ಟಿಗೆ ದಾರಿ ತಪ್ಪಿದ್ರು ಅಂತಂದ್ರೆ, ಅವಳು ನರ್ತನೆಯನ್ನು ಮಾಡಿ ಹೋದ್ಲು ಅಂತಂದ್ರೆ ಆಕೆಗೆ ಇಡಾಕ ದುಡ್ಡು ಸಾಲ್ತಿದ್ದಿಲ್ಲಂತ, ಅಷ್ಟು ಶ್ರೀಮಂತಳಾಗಿಬಿಟ್ಟಿದ್ಲಂತ. ಅವಳನ್ನು ನೋಡಿ ಮೋಹಿತರಾಗಿರ್ತವರೆಲ್ಲ ಹಾಳಾಗಿ ಹೋಗಿದ್ರಂತ. ಆ ಪಾಪ ಪ್ರಜ್ಞೆ, ನಾನು ಭಾಳ ದೊಡ್ಡ ಪಾಪವನ್ನು ಮಾಡಿಬಿಟ್ಟೇನೆ ಅಂಥೇಳಿ ಅವಳು ಬುದ್ಧನ ಮುಂದೆ ಹೇಳಿಲ್ಲಂತ. ಆವಾಗ ಬುದ್ಧ ಹೇಳಿದ್ನಂತ, ಇಲ್ಲ ಮಹಾವೀರ, ಬುದ್ಧ ಹೇಳ್ತಾನಂತಕಿಗೆ, ಏನಿಲ್ಲ, ನೀನು ಸುಮ್ಮನೆ ಇಲ್ಲಿ ಬಂದು ಕುಂದರು. ಏನು ಹೇಳಿದ್ರು? ನೀನು ಸುಮ್ಮನೆ ಇಲ್ಲಿ ಬಂದು ಕುಂದರು. ಅಲ್ಲ ಗುರುಗಳ, ನಿಮ್ಮ ಪ್ರವಚನವನ್ನು ಕೇಳಿ ನಾನು ಪ್ರಭಾವಿತಳಾಗಿ ನಿಮ್ಮ ಮುಂದೆ ಬಂದು ನನ್ನ ಪಾಪವನ್ನು ಕಳ್ಕೋಬೇಕಂತ ಬಂದೀನಿ, ನೀವು ಸುಮ್ಮನೆ ಇಲ್ಲಿ ಕುಂದರು ಅಂತ ಹೇಳ್ತೀರಲ್ಲ. ಆವಾಗ ಮತ್ತೆ ಹೇಳಿದ್ರು ಅವರು, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಅಲ್ಲಿ ಕುಂದ್ರೋದು ಒಂದ ಮಾಡು. ನೀನು ಕುಂತ್ರ ಸಾಕು, ನಿನ್ನ ಜೀವನ ಭಾಳ ಚಂದ ಇರ್ತೈತಿ, ಸಮಾಧಾನ ಇರ್ತೈತಿ. ಆವಾಗ ಗುರುಗಳ, ನಾನು ನಿಮ್ಮ ಹತ್ರ ಬಂದ ಮೇಲೆ ಯಾವುದಾದ್ರೂ ಒಂದು ಪೂಜೆಯನ್ನು ಹೇಳಿ, ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳಿ, ಅದರ ಜೊತೆಗೆ ನಿಮ್ಮ ಆಶೀರ್ವಾದ ಪಡ್ಕೊಂಡು ಆ ವ್ರತವನ್ನು ಮಾಡಿ, ಆ ವ್ರತದಿಂದ ನನ್ನ ಪಾಪವನ್ನು ಕಳ್ಕೊಳಕ್ಕೆ ಬಂದೀನಿ ನಾನು. ಆದರೆ ನೀವು ನೋಡಿದರೆ ಇಲ್ಲಿ ಕುಂದುರಂತ ಹೇಳ್ತೀರಲ್ಲ. ಅಲ್ಲ, ಈಗೇನು ಈ ಪ್ರವಚನ ವೇದಿಕೆ ನಡೆದತ್ತಲ್ಲ, ಅದ್ರ ಎದುರುಗಡೆ ಒಂದು ಕೆರೆ ಐತಿ. ಆ ಕೆರೆ ಒಳಗೆ ಎಮ್ಮಿಗಳೆಲ್ಲ ಏನು ಮಾಡ್ಯಾವು? ಓಡಾಡಿ ಹೋಗ್ಯವು. ಆ ನೀರೇನಾಗೈತ್ರಿ? ಏನಾಗೈತಿ? ಹೊಲಸಾಗೈತಿ, ರಾಡಿ ಆಗೈತಿ, ಹೌದಲ್ಲ? ಹಾಗಾದರೆ ಆ ನೀರು ಅದಕ್ಕಿಂತ ಮೊದಲ ಬಹಳ ತಿಳಿಯಿತ್ತು. ಎಮ್ಮಿಗಳೆಲ್ಲ ಓಡಾಡಿದ ಮೇಲೆ ಹೊಲಸಾಗಿತ್ತು. ಹಾಗಾದರೆ ನೀ ಏನು ಮಾಡಬೇಡ, ಆ ನೀರು ಚಲೋ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು? ನೀರಿನ ಪಾಡಿಗೆ ಸುಮ್ಮನೆ ಬಿಡಬೇಕು. ಆಗ ಇಲ್ಲಿವರೆಗೂ ನಿನ್ನ ಜೀವನದೊಳಗೆ ನರ್ತನೆಯನ್ನು ಮಾಡ್ತಾ ನಿನ್ನೊಳಗೆ ಎಮ್ಮೆಗಳು ಓಡಾಡಿ ಹೋಗಿಬಿಟ್ಟವ. ನಿನ್ನ ದೇಹದಿಂದ ಹಿಡ್ಕೊಂಡು, ನಿನ್ನ ಮನಸ್ಸಿನಿಂದ ಹಿಡ್ಕೊಂಡು ಎಲ್ಲವೂ ಕೊಳೆಯಾಗೈತಿ. ನೀವು ಮಾಡೋದು ಏನೇನೇನೇನೂ ಬೇಕಾಗಿಲ್ಲ. ನೀನು ಸುಮ್ಮನೆ ಇಲ್ಲಿ ಬಂದು ಎಚ್ಚರ ಸ್ವಾಮಿಯ ಮಠದ ಜಾತ್ರಾ ಮಹೋತ್ಸವದೊಳಗೆ ನಡೆಯುವಂಥ ಪ್ರವಚನದೊಳಗೆ ಬಂದು ನೀ ಸುಮ್ಮನೆ ಕುಂತಿದ್ದ ಕರೆ ಆಯಿತು ಅಂತಂದ್ರೆ ನಿನ್ನ ಮನಸ್ಸು ತಾನ ತಿಳಿಯಾಗಿ ಹೋಗ್ತದ. ನೀನು ಭಾಳ ಚಲೋ ಆಗ್ತಿದ್ದಿ, ಮುಂದೆ ನಿನ್ನ ಜೀವನ ಭಾಳ ಚಂದ ಆಕ್ಕತಿ ಅನ್ನುವಂಥ ಮಾತನ್ನು ಬುದ್ಧ ಮಹಾರಾಜ ಹೇಳ್ತಾನಂತೆ. ಹೌದಲ್ಲ? ಎಷ್ಟು ಸತ್ಯ ಐತಿ. ನಾವು ಜೀವನದಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಭಾಳ ಐತಿ. ಎಷ್ಟು ಚಂದ ಉದಾಹರಣೆ ಕೊಟ್ಟ ಬುದ್ಧ. ಅಮ್ಮ, ನೀನು ಒಳ್ಳೆ ನರ್ತಕಿ, ನೀನು ನರ್ತನೆಯನ್ನು ಮಾಡ್ತೀಯಲ್ಲ, ಅದು ನಿನ್ನ ತಪ್ಪಲ್ಲ. ಆ ನರ್ತನೆಯನ್ನು ನೋಡಿ ಯುವಕರೇನು ದಾರಿ ತಪ್ಪ್ಯಾರಲ್ಲ, ಆ ಪಾಪ ಪ್ರಜ್ಞೆ ನಿನಗೆ ಕಾಡ್ತದಲ್ಲ, ಆ ಕಾಡಿದ ಪಾಪ ಪ್ರಜ್ಞೆಯನ್ನು ಕಳ್ಕೊಬೇಕಂತೇಳಿ ನೀ ಇಲ್ಲಿ ಬಂದಿಯಲ್ಲ. ನೀನು ಮಾಡಬೇಕಾಗಿರೋದು ಇಷ್ಟನೇ, ನಿನ್ನ ಮನಸ್ಸಿನೊಳಗೂ ಸಹ ಹೀಗೆ ಗೊಡಗು ಎದ್ದು ಹೋಗೈತೆವ. ಆ ಗೊಡಗು ತಿಳಿ ಆಗಬೇಕಾಗಿತ್ತು ಅಂತಂದ್ರೆ ಸಮಾಧಾನದಿಂದ ನೀ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಬಂದು ಪ್ರವಚನವನ್ನು ಕೇಳಿದ್ದೇ ಕರೆ ಆಯಿತು ಅಂತಂದ್ರೆ ನಿನ್ನ ಮನಸ್ಸನ್ನು ಸ್ವಚ್ಛ ಆಗಿ ಹೋಗತ್ತೆ ಅಂತ ಹೇಳಿ ಬುದ್ಧ ಹೇಳ್ತಾನೆ. ನಾನು ನಿಮಗೆ ಹೇಳೋದು ಇಷ್ಟೇ, ಹೊಳೆಯಾಲೂರೊಳಗೆ ಎಷ್ಟು ಮಂದಿ ತಾಯಂದಿರದಿರಿ, ಎಷ್ಟು ಯುವಕರದಿರಿ, ಎಷ್ಟು ಹಿರಿಯರದಿರಿ, ನಿಮ್ಮ ಮನಸ್ಸಿನೊಳಗೆ ಏನಾದರೂ ದುಗುಡತೆ ಇತ್ತು ಅಂತಂದ್ರೆ ಆ ದುಗುಡತೆಯ ರಾಡಿ ತಿಳಿ ಆಗಬೇಕಾಗಿತ್ತು ಅಂತಂದ್ರೆ ಎಚ್ಚರ ಸ್ವಾಮಿಯ ಈ ಒಂದು ಆಲಯದೊಳಗೆ ಬಂದು ಎಚ್ಚರದಿಂದ ಆ ಮಾತನ್ನು ಕೇಳಿದ್ದೇ ಕರೆ ಆಯಿತು ಅಂತಂದ್ರೆ ನಿಮ್ಮ ಜೀವನವು ಪಾವನ ಆಗುತ್ತೆ ಅನ್ನುವಂಥದ್ದನ್ನು ನಾನು ಭಾಳ ಇಲ್ಲಿ ಹೆಮ್ಮೆಯಿಂದ ಹೇಳಬಲ್ಲೆ ಅನ್ನುವಂಥ ಮಾತನ್ನು ಸಹ ಇಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಪುಣ್ಯಾತ್ಮರೇ, ಭಗವಂತ
ನಮಗೆ ಬಹಳ ಅಮೂಲ್ಯವಾಗಿರುವಂತಹ ಒಂದು ಬದುಕನ್ನು ಕೊಟ್ಟಾನೆ. ಆ ಬದುಕನ್ನು ನಾವು ಹಸನು ಮಾಡ್ಕೊಳ್ಬೇಕಲ್ಲ. ಹಸನು ಮಾಡ್ಕೊಳ್ಬೇಕಾಗಿತ್ತಂದ್ರೆ ಯಾವ ಹಾದಿ ಇದೆಯಪ್ಪ? ಭಾಳ ಮಂದಿಗೆ ಭಾಳ ಥರದ ಹಾದಿಗಳದಾವು. ಅಷ್ಟೇ ಅಲ್ಲ, ನಾವು ನಮ್ಮ ಜೀವನದಲ್ಲಿ ಏನಾದರೂ ಪಡ್ಕೊಳ್ಬೇಕು ಅಂತಂದರೆ ಭಗವಂತ ನಮ್ಮಲ್ಲೇ ವಿಶಿಷ್ಟವಾಗಿರುವಂತಹ ಶಕ್ತಿಗಳನ್ನು ಕೊಟ್ಟಾನ. ಆ ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸಿದ್ದು ಮಾತ್ರ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಇಲ್ಲ ಅಂತಂದ್ರೆ ಸಾರ್ಥಕ ಆಗಂಗಿಲ್ಲ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮಗೆ ಗೊತ್ತಿರಲಿ, ನಾವೆಲ್ಲರೂ ಈ ವೇದಿಕೆಯಾಗಿ ಕುಂತೀವಿ, ಎಲ್ಲ ಗಣ್ಯಮಾನರು ನೀವೆಲ್ಲ ಕೆಳಗೆ ಕುಂತೀರಿ ಅಂದ್ರೆ ನಮಗೆ ಬೇರೆ ಐತಿ ನಿಮಗೆ ಬೇರೆ ಐತೇನು? ಇಲ್ಲ. ಭಗವಂತ ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಟ್ಟಾನ, ಸಮಾನವಾದಂಥ ವಾತಾವರಣ ಕೊಟ್ಟಾನ, ಸಮಾನವಾದಂಥ ನೀರನ್ನು ಕೊಟ್ಟಾನ. ಅಂದರೆ ಈ ಭಗವಂತನ ಸೃಷ್ಟಿ ಬಹಳ ಕಿಮ್ಮತ್ತಿಂದೈತಿ. ಈ ಭಗವಂತನ ಆಲಯ ಭಾಳ ಚಲೋ ಐತಿ. ಆ ಸಂಪತ್ತನ್ನು ನಾವು ಹೇಗೆ ಗಳಿಸ್ಕೊಳ್ಬೇಕು ಅಂತಂದ್ರೆ ನೀವು ಜೀವನದೊಳಗೆ ಅಳವಡಿಸ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಗೆ ಗೊತ್ತಿರಲಿ, ಒಂದು ಮನೆ ಕಟ್ತೀರಿ ನೀವು. ಒಂದು ಮನೆ ಕಟ್ಟಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಎಲ್ಲ ಫೌಂಡೇಶನ್ ಗಟ್ಟಿ ಹಾಕಿ ಪಿಲ್ಲರ್ ನಿಂದಿರಿಸಿ ಸ್ಲ್ಯಾಬ್ ಹಾಕ್ತೀರಿ, ಹೌದಲ್ಲ? ಪಿಲ್ಲರ್ ನಿಂಬಿಸಿ ಸ್ಲ್ಯಾಬ್ ಹಾಕ್ತೀರಿ. ಸ್ಲ್ಯಾಬ್ ಹಾಕಿ ಅದನ್ನು ಹಂಗೆ ಬಿಟ್ರೆ ಏನಾಕತಿ? ಕ್ರ್ಯಾಕ್ ಬಿಡ್ತತಿ, ಹೌದಲ್ಲ? ಪಿಲ್ಲರ್ ಹಾಕಿ ಮನೆ ಕಟ್ಟಿ ಸ್ಲ್ಯಾಬ್ ಹಾಕಿದ್ರೆ ನಿಮ್ಮದು ಮನೆ ಕ್ರ್ಯಾಕ್ ಬಿಡ್ತತಿ. ಹಂಗನ ನಾವೇನಾದರೂ ಎಚ್ಚರ ಸ್ವಾಮಿ ಜಾತ್ರಾ ಮಹೋತ್ಸವದೊಳಗೆ ಅಲ್ಲೇ ಮನ್ಯಾಗ ಕುಂತ್ರಾತು ಬಿಡು, ಅಲ್ಲಿ ಹೋಗಿ ಕೇಳೋದು ಏನೈತಿ ಅಂತ ಹೇಳಿ ನೀವೇನಾದರೂ ಅಲ್ಲೇ ಕುಂತಿದ್ದ ಕರೆ ಆಯಿತು ಅಂತಂದ್ರೆ ನಿಮ್ಮ ಸಂಸಾರನೂ ಬಿರುಕು ಬಿಡ್ತದ. ಆ ಸಂಸಾರ ಬಿಡೋ ಸಂಸಾರವನ್ನು ಹೇಗೆ ನಾವು ಬಿರುಕು ಬಿಡಲಂಗೆ ನೋಡ್ಕೊಳ್ಬೇಕು ಅಂತಂದ್ರೆ ಎಚ್ಚರ ಸ್ವಾಮಿಯ ಈ ಜಾತ್ರಾ ಮಹೋತ್ಸವದ ಈ ಪ್ರವಚನದೊಳಗೆ ಎಲ್ಲರೂ ಕುಂತ್ಕೊಂಡು ಇಲ್ಲಿ ನೀವು ಶರಣರ ಸಂತರ ಮಹಾತ್ಮರ ಮಾತೆಂಬ ನೀರನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಂಡ್ರಿ ಅಂತಂದ್ರೆ, ಸುಳ್ಳುಡಿಗಳನ್ನು ಒಳ್ಳೆಯ ಮಾತುಗಳನ್ನು ನಿಮ್ಮ ಕಿವಿಯೊಳಗೆ ಹಾಕ್ಕೊಂಡ್ರೆ ನಿಮ್ಮ ಜೀವನನೂ ಬಿರುಕು ಬಿಡಂಗಿಲ್ಲ. ಅಲ್ಲಿ ಸ್ಲ್ಯಾಬಿಗೆ ನೀರು ಹೊಡಿಲಿಲ್ಲ ಅಂತಂದ್ರೆ ಬಿರುಕು ಬಿಡ್ತದ. ಇಲ್ಲಿ ನಮ್ಮ ಜೀವನ ಸಂತ ಮಹಾತ್ಮರ ಚರಿತ್ರೆಗಳನ್ನು ಕೇಳಲಿಲ್ಲ ಅಂದ್ರೆ ನಮ್ಮ ಜೀವನನೂ ಬಿರುಕು ಬಿಟ್ಟು ಹೊಕ್ಕ. ಹಾಗೆಲ್ಲ ಹೇಳಿದ್ರಲ್ಲ ಡಾಕ್ಟರು, ಸುಮ್ಮನೆ ಹೇಳಿದ್ರನ ಅವರು? ಭಾಳ ಒಳ್ಳೆ ಕಿಮ್ಮತ್ತಿನ ಮಾತನ್ನು ಹೇಳಿದರು. ವಕೀಲರು ಭಾಳ ಒಳ್ಳೆ ಕಿಮ್ಮತ್ತಿನ ಮಾತು ಹೇಳಿದರು. ಎಂತೆಂಥ ಕಿಮ್ಮತ್ತಿನ ಮಾತು ಹೇಳಿದರು ಅಂತಂದ್ರೆ, ನಮ್ಮ ಭಾರತ ದೇಶದೊಳಗೆ ನಾವು ಹೋಗುವಂಥ ಹಾದಿ ಯಾವ ಥರದ ಹಾದಿ ಇದೆ ಅನ್ನುವಂಥದ್ದನ್ನು ಹೇಳಿದ್ರು ಅವರು. ನೋಡ್ರಿ, ಯುವಕರು ಪ್ರವಚನಕ್ಕೆ ಬರಂಗಿಲ್ಲ ಅಂತ ಹೇಳಿದರು ಅವರು. ಅದೋ ಒಂದು DJ ತಂದು ಹಚ್ಚ್ರಿ, ಎಲ್ಲರೂ ಇಲ್ಲೇ ಇರ್ತಾರೆ ಯುವಕರು. ನಮ್ಮ ತಾಯಂದರು ಭಾಳ ಚಲೋ ಯವ್ವ, ನೀವು ನಾಳೆಗೆ ಬರ್ತೇನೆ ನಿಮ್ಮ ವಿಷಯಕ್ಕೆ. ನಿಮ್ಮನ್ನು ಹೊಗಳಿದ್ರೆ ಮುಗಿದು ಹೋತು, ನಮ್ಮ ಪ್ರವಚನ ಸಕ್ಸಸ್. ಪಾಪ ಇವನು ಒಂದು ಸ್ವಲ್ಪ ಬೇದರೂ ನಡೀತಿತ್ತು, ನಮ್ಮ ಮಾತು ಬಿಡ ಅಂತೇಳಿ ಸಮಾಧಾನ ಪಟ್ಕೊಂತವು. ಆದ್ರೆ ನಿಮ್ಮನ್ನು ಹೊಗಳಿಲ್ಲ ಅಂದ್ರೆ, ನಿಮಗೆ ಕೊಡಲಿಲ್ಲ ಅಂತಂದ್ರೆ, ನಿಮಗೇನೂ ಮಾಡಲಿಲ್ಲ ಅಂತಂದ್ರೆ ಅವ್ರು ಡಾಕ್ಟ್ರಿಗೆ ಭಾಳ ಚಲೋ ಗೊತ್ತೈತಿ. ಅದಕ್ಕೆ ನಿಮಗೆ ಚಲೋ ಅಂದ್ರೆ ಅವ್ರಿಗೆ ಗೊತ್ತೈತಿ ನಮ್ಮ ಕೈಯಾಗೇನೂ ಇಲ್ಲ, ಎಲ್ಲ ನಿಮ್ಮ ಕೈಯಾಗೈತೆ ಅಂತ ಹೇಳಿದ್ರು ಅವ್ರು, ಹೌದಲ್ಲ? ಮತ್ತು ಅವ್ರದ್ರೇನು ಅವ್ರ ಕೈಯಾಗೈತೆ ಅಂತ ತಿಳ್ಕೊಂಡ್ರಿ ನೀವು, ಹೌದಿಲ್ರಿ ಮೇಡಮ್? ನಾನು ನಿಮ್ಮ ಪರವಾಗಿದ್ದೇನೆ ರೀ ಮೇಡಮ್. ನೋಡುಗೋ, ಇದು ಸಂಸ್ಕೃತಿ. ಅವ್ರು ಹೇಳಕತ್ತಾರ ನನ್ನ ಕೈಯಾಗೇನಿಲ್ರಿ, ಅವ್ರ ಕಡೆನೇ ಐತೆ ಅಂತೇಳಿ ಹಂಗೆ ಹೇಳಬೇಕು. ಸತಿ ಆದವಳು ಹಂಗೆ ಹೇಳಿದ್ರೆ ಬದುಕು ನಡೀತೈತಿ, ಇಲ್ಲಕ್ಕಂದ್ರೆ ಬದುಕು ನಡೆಯಂಗಿಲ್ಲ, ಹೌದಲ್ಲ? ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಈ ಜಗತ್ತಿನೊಳಗೆ ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಾರ. ಹೇಳಿನ ನಾ ಇದನ್ನು ನಿಮಗೊಂದು ಸಾರಿ ಬಂದಾಗ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಹೆಣ್ಣಿಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಾರ. ಹಂಗೆ ನಾವು ಎಚ್ಚರ ಸ್ವಾಮಿಯ ಈ ಒಂದು ಆಲಯದೊಳಗೆ ಪ್ರವಚನದ ಜೀವನ ದರ್ಶನದ ಕಾರ್ಯಕ್ರಮದೊಳಗೆ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟನ. ಈಗ ಇಲ್ಲೊಂದು ಗಿಡ ಐತೆ ಇಲ್ಲೋ ಕಾಣ್ತತಿಲ್ರಿ? ಐತೆ. ಆ ಗಿಡದಾಗ 100 ಕಾಗಿ ಕುಂತಿದ್ದು ಅಂತಂದ್ರೆ 100 ಕಾಗಿ ಎಬ್ಸಕ್ಕೆ ನೀವೇನು ಮಾಡ್ತೀರಿ? ಒಂದು ಕಲ್ಲು ಒಗಿತೀರಿ, ಹೌದಲ್ಲ? ಒಂದು ಕಲ್ಲು ಒಗೆದ್ರೆ ಸಾಕು 100 ಕಾಗಿ ಎದ್ದು ಹೊಕ್ಕವ. ಹಂಗೆ ನಮ್ಮ ಮನಸ್ಸಿನೊಳಗೂ 100 ಕಾಗೆಗಳು, ಹೊಲಸು ಕಾಗೆಗಳು ಹಂಗೆ ಹಾರಾಡ್ತಿರ್ತಾವೋ. ಆ ಕಾಗೆಗಳನ್ನು ಹಾರಿಸಿ
ಬೇಕು ಅಂತಂದ್ರೆ ನೀವು ಏನು ಮಾಡಬೇಕು ಅಂತಂದ್ರೆ ಎಚ್ಚರ ಸ್ವಾಮಿಯ ಮಠದ ಈ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮದೊಳಗೆ ಏನು ಬಂದು ಕುಂತಿರಲ್ಲ, ಅವನ ಮಾತು ಒಂದು ಮಾತು ನಿಮ್ಮ ಜೀವನವನ್ನು, ನಿಮ್ಮ ಮನಸ್ಸಿನೊಳಗಿರ್ತಕ್ಕಂಥ ಎಲ್ಲ ಕಾಗೆಗಳನ್ನು ಹಾರಿಸಿಬಿಡ್ತಾವೆ ನೋಡ್ರಿ. ತಿಳ್ಕೋಬೇಕು. ತಿಳ್ಕೊಂಡ್ರೆ ಜೀವನ ಇಷ್ಟು ಚಲೋ ಐತಲ್ಲ, ಆ ಜೀವನವನ್ನು ನಾವು ಅನುಭವಿಸ್ಬೇಕಾಗೈತೆ. ಜೀವನ ಎಲ್ಲಿ ಕೆಡ್ತತ್ತಂತ ತಿಳ್ಕೊಂಡ್ರಿ ನೀವು? ನಾವು ಆಡುವ ಮಾತಿದೆಯಲ್ಲ, ಆ ಮಾತು ಒಂದಿಷ್ಟು ವ್ಯತ್ಯಾಸ ಆದಾಗ ಜೀವನ ಕೆಡ್ತೈತಿ. ಆ ಜೀವನವನ್ನು ಸರಿದಾರಿಗೆ ತರಬೇಕಾಗಿತ್ತು ಅಂತಂದ್ರೆ ಮಾತನ್ನು ಒಂದು ದೊಡ್ಡ ಸಂಪತ್ತಲ್ರಿ. ದೊಡ್ಡ ಸಂಸ್ಕಾರಗಳೆಲ್ಲ ಹೆಂಗೆ ಕೆಡ್ತಾವಂತ ತಿಳ್ಕೊಂಡ್ರಿ? ದೊಡ್ಡ ಸಂಸಾರಗಳೆಲ್ಲ ಹೆಂಗೆ ಕೆಡ್ತಾವಂತ ತಿಳ್ಕೊಂಡ್ರಿ ನೀವು? ನಾವು ಆಡುವಂಥ ಮಾತುಗಳು ಏನದವಲ್ಲ, ಅದರಿಂದ ದೊಡ್ಡ ಸಂಸಾರಗಳು ಕೆಡ್ತಾವೆ.